ಸಮಯದಲ್ಲಿ ಈ ಗಳಿಗೆಯಲ್ಲಿ ಯಾರನ್ನು ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೀರಿ? ನಾನು ದೇವರನ್ನು ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನೀವು ಯಾರಿಗೆ ಒಂದು ಆಭಾರಿಯಾಗಿದ್ದೀರಿ? ನಮ್ಗೆ ಎಲ್ಲರೂ ಬೇಕು, ನಂಗೆ ಬೇಡ ಅಂತವರು ಇಲ್ಲ. ನಾನಿದ್ದೇನೆ ಇವತ್ತು ಉಡುಪಿ ಜಿಲ್ಲೆಯ ಬೈರಂಪಳ್ಳಿ ಗ್ರಾಮದ ಬೆಂಗದ ಬೈಲ್ ಎನ್ನುವ ಒಂದು ಪುಟ್ಟ ಹಳ್ಳಿಯಲ್ಲಿ. ಬೆಳಕನ್ನು ಕಂಡ ಮನಸ್ಸು ಎಂಬ ಶೀರ್ಷಿಕೆಯನ್ನು ಹೊತ್ತು ತಂದ ನಾನು ಇವತ್ತು ದೃಷ್ಟಿಹೀನ ಮಹಿಳೆಯ ಆತ್ಮವಿಶ್ವಾಸದ ಮತ್ತು ಸಾಮರ್ಥ್ಯದ ಕಥೆಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕಿದ್ದೇನೆ. ಯೋಗಿರತ್ನ ಅಮ್ಮ, ನಮಸ್ಕಾರ. ಹೇಗಿದ್ದೀರಿ? ನಿಮ್ಮನ್ನು ಕರುಣೆಯಿಂದಲ್ಲ, ಗೌರವದಿಂದ ನೋಡ್ತೇವೆ. ನಿಮ್ಮ ಸಾಮರ್ಥ್ಯ ನಿಮ್ಮ ದೃಷ್ಟಿಗಿಂತ ದೊಡ್ಡದು. ಇಷ್ಟು ವರ್ಷ ನೀವು ಏನು ನಿಮ್ಮ ಜೀವನದಲ್ಲಿ ಅನುಭವಿಸಿದ ಒಂದು ಒಳ್ಳೆಯ ವಿಚಾರ ಇರಲಿ ಅಥವಾ ಒಂದು ದುಃಖದ ವಿಚಾರವೂ ಇರಲಿ, ನಮ್ಮೊಂದಿಗೆ ನೀವು ಹಂಚಿಕೊಳ್ಳಲು ಇಷ್ಟಪಡ್ತೀರಾ? ಅದು ತೊಂದರೆ ಇಲ್ಲ, ಹೇಳ್ತೇನೆ ನನಗೆ. ಹೌದಾ? ಓಕೆ ಅಮ್ಮ, ಈಗ ನಿಮ್ಗೆ ಎಷ್ಟು ವರ್ಷ? 64 ವರ್ಷ. ಸರಿ, ನೀವು ಈ ಸಮಯದಲ್ಲಿ ಈ ಗಳಿಗೆಯಲ್ಲಿ ಯಾರನ್ನು ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೀರಿ? ನಾನು ದೇವರನ್ನು ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನೀವು ಯಾರಿಗೆ ಒಂದು ಆಭಾರಿಯಾಗಿದ್ದೀರಿ? ನಮ್ಗೆ ಎಲ್ಲರೂ ಬೇಕು, ನಂಗೆ ಬೇಡ ಅಂತವರು ಇಲ್ಲ. ಈ ಕುರುಡುತನ ಅಂದ್ರೆ ಈ ದೃಷ್ಟಿಹೀನತೆಗೆ ಮುಖ್ಯವಾಗಿ ಆದಂತಹ ಕಾರಣಗಳೇನು? ಅದು ಕ್ರಾಣಿ. 2 ವರ್ಷದ ಮಗುವಿಗೆ ಕ್ರಾಣಿ ಶುರು ಆದದಂತೆ. ಹೌದು, ಅದು ಮತ್ತೆ ಡಾಕ್ಟರ್ ಎಲ್ಲ ಮದ್ದು ಮಾಡಿದ್ರು, ಅದು ಆಗ್ಲಿಲ್ಲ ಅಂತ ಯಾರೋ ಒಬ್ರು ಹೇಳಿದ್ರು. ಪಂಡಿತರು ಇದ್ರು, ಒಬ್ರು ಪಂಡಿತ ಇದ್ದಾರೆ, ಪಂಡಿತರು. ಅವರ ಹತ್ರ ಹೋಗಿ ಅವರು ಕೊಟ್ರೆ ಆಗ್ತದೆ ಅಂತ ಹೇಳಿದ್ರು. ಮತ್ತೆ ಅಲ್ಲಿಂದ ಮದ್ದು ನಾವು ತಂದಿದ್ದೇವೆ. ತಂದ್ರೆ ಅದು ಇದು ಕಣ್ಣು ಬರ್ಲಿಲ್ಲ, ಇದು ಜೀವದಲ್ಲಿ ಪುಷ್ಟ ಇದ್ರು, ಕಣ್ಣಾಗಿ ಹೋಯ್ತು. ಸೊ ಆ ಸಮಯದಲ್ಲಿ ನಿಮ್ಗೆ ಈ ಒಂದು ದೃಷ್ಟಿ ಹೋಗಿತ್ತು ಅಂತ ಹೇಳೋದು? ದೃಷ್ಟಿ ಹೋಗಿದೆ. ಬನ್ನಿ, ಯೋಗಿರತ್ನ ಮೇಡಮ್ ಅವರ ಹವ್ಯಾಸಗಳೇನು ಅಂತ ತಿಳ್ಕೊಳ್ಳುವ. ಯಕ್ಷಗಾನ, ಮತ್ತೆ ಇದು ನಾಟಕ, ಮತ್ತೆ ನಮ್ಗೆ ವಾರ್ತೆ, ಭಜನೆ ಇದೆಲ್ಲ ಕೇಳುವುದಂದ್ರೆ ತುಂಬಾ ಇಷ್ಟ. ಹೌದು. ನೀವು ಇದನ್ನೆಲ್ಲ ಹೇಗೆ ಕೇಳ್ತೀರಿ? ಟಿವಿಯಲ್ಲಿ ಕೇಳ್ತೀರಾ? ಹೌದು, ರೇಡಿಯೋಲ್ಲಿ, ಮತ್ತೆ ಇದು ಮೊಬೈಲ್ ಎಲ್ಲ ಇಡ್ತಾರಲ್ಲ, ಟಿವಿಯಲ್ಲಿ ಕೂಡ ಉಂಟಲ್ಲ. ಹೌದು, ಅದೆಲ್ಲ ಕೇಳ್ತೇವೆ. ಯೋಗಿರತ್ನ ಮೇಡಮ್ ಅವರೇ, ನೀವು ಸಮಾಜದಿಂದ ಏನನ್ನು ನಿರ್ಲಕ್ಷಿಸ್ತೀರಿ? ನಿಮ್ಗೆ ಸಮಾಜದಿಂದ ಏನು ಬೇಡ? ನಮ್ಗೆ ಅದೆಲ್ಲ ಇದು ಎಲ್ಲ ಬೇಜಾರಾಗುದು, ಮತ್ತೆ ಎಲ್ರು ಒಳ್ಳೇದಾಗ್ಬೇಕು, ಎಲ್ರಿಗೆ ಅಂದ್ರೆ ನಮ್ಗೆ ಅದೆಲ್ಲ ಇಷ್ಟ ತುಂಬಾ. ನಮ್ಗೆ ಅದೇ ಪ್ರೀತಿಯಿಂದ ಕರುಣೆ ತೋರಿಸ್ಬೇಕೆಲ್ರು. ಮತ್ತೆ ಪಾಪ ಪುಣ್ಯ ಅದು ಹೇಳೋರು ಹೇಳ್ತಾರೆ, ಹೇಳ್ದಿಲ್ಲ ಅದು ನಮ್ಗೇನು ಬೇಜಾರಿಲ್ಲ. ಅದ್ರಲ್ಲಿ ಯೋಗಿರತ್ನಮ್ಮ, ನಿಮ್ಗೆ ಜೀವನದಲ್ಲಿ ಯಾವತ್ತಾದ್ರೂ ತುಂಬಾ ಖುಷಿ ಆದದ್ದು ಇಲ್ಲ ತುಂಬಾ ಬೇಜಾರಾದದ್ದು ಏನಾದ್ರೂ ಸಂಗತಿ ಇದೆಯಾ? ಬೇಜಾರಾದದಂದ್ರೆ ಯಾರಿಗೂ ಅದು ಹುಷಾರಿಲ್ಲಾದ್ರೆ ತುಂಬಾ ಬೇಜಾರಾಗ್ತದೆ. ಮತ್ತೆ ಯಾರಿಗೆ ನಮ್ಗೆ ಒಂದು ದೇವರ ಪೂಜೆ ಅಂದ್ರೆ ತುಂಬಾ ಇಷ್ಟ. ಅದೆಲ್ಲ ನಾವೆಲ್ಲ ನಮ್ಮ ಪೂಜೆ ಮೇಲೆ ಕೊಡ್ತಾರಲ್ಲ, ಅದು ನಮ್ಮದೆಲ್ಲ ಪೂಜೆ ಅದು ಕೊಡುವಾಗ ನಂಗೆ ಭಾರಿ ಖುಷಿ. ಮನೇಲಿ ಒಂದು ಫಂಕ್ಷನ್ ಮಾಡಿದ್ರೆ, ಅದು ಗಮ್ಮತ್ ಮಾಡಿದ್ರೆ ಅದು ಖುಷಿ. ಎಲ್ಲಾದ್ರೂ ನಮ್ಮ ಮನೇಲಿ ಮಾಡಿದ್ರಲ್ಲ ಅಂತ ತುಂಬಾ ಖುಷಿ. ಈಗಿನ ಕಾಲದಲ್ಲಿ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾರಲ್ಲ, ಹೌದು, ಅವರಿಗೆ ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ನಾನು ಹೇಳುದು, ಕಣ್ಣಿದ್ದು ಈಗಿನ ಕಾಲಕ್ಕೆ ಎಲ್ಲರೂ ಕುರುಡರಂತ ಮಾಡ್ತಾರೆ. ಮತ್ತೆ ಮೊಬೈಲ್ ಎಲ್ಲ, ಈಗ ಮೊಬೈಲ್ ಬಂದು ತುಂಬಾ ಇದು ಹಾಳಾಗಿದೆ, ನಮಗೆ ಊರೆಲ್ಲ ಹಾಳಾಗಿದೆ. ಮೊಬೈಲ್ ಅಂದರೆ ಈಗಿನ ಕಾಲಕ್ಕೆ ಮೊಬೈಲ್ ಒಳ್ಳೇದು ಉಂಟು, ಕೆಟ್ಟದ್ದು ಉಂಟು, ಎರಡೂ ಉಂಟು. ಆದರೂ ಒಂದು ಒಳ್ಳೇದಕ್ಕೆ ಉಪಯೋಗ ಮಾಡಬೇಕದು. ಅದೆಲ್ಲ ನಾವು ಹೇಳುದು, ಅದು ನೀವು ಕೆಟ್ಟದಕ್ಕೆ ಯಾಕೆ ಅದೆಲ್ಲ ತಲೆ ಹಾಕ್ತೀರಿ? ಅದೆಲ್ಲ ನೋಡಬಾರ್ದು, ಒಳ್ಳೇದು ನೋಡಬೇಕು, ಒಳ್ಳೇದಾಗಬೇಕು. ಅದೆಲ್ಲ ನಮಗೆ ತುಂಬ ಇಷ್ಟ. ಹೀಗೆ ಕಣ್ಣಿಲ್ಲದ ಮಕ್ಕಳಿಗೆ ನೀವು ಏನು ಒಂದು ಸಾಂತ್ವನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ನಾನು ಅದೇ ಅಂದರೆ ಎಂತ ಮಾಡೋದು, ಅವರ ಎಲ್ಲ ನಮ್ಮ ಗ್ರಾಚಾರ, ಪೂರ್ವಜನ್ಮ ಮಾಡಿದ ಕರ್ಮವ ಎಂಥದ ಯಾರಿಗೆ ಗೊತ್ತು. ದೃಷ್ಟಿಹೀನರ ಜೀವನದಲ್ಲಿ ಅನೇಕ ಸವಾಲುಗಳಿರುತ್ತವೆ. ಸರಿಯಾದ ಬೆಂಬಲ, ಪ್ರೋತ್ಸಾಹ ಮತ್ತು ಅವಕಾಶ ಸಿಕ್ಕರೆ ಅವರು ಕೂಡ ಇಂದಿನ ತಂತ್ರಜ್ಞಾನ, ಸ್ಕ್ರೀನ್ ರೀಡರ್ಗಳು, ಧ್ವನಿ ಆಧಾರಿತ ಮೊಬೈಲ್ಗಳು, ಬ್ರೈಲ್ ಸಾಧನಗಳು ಮತ್ತು ಮಾರ್ಗದರ್ಶಕ ತರಬೇತಿಗಳಿಂದ ದೃಷ್ಟಿಹೀನರು ಶಿಕ್ಷಣ, ಉದ್ಯೋಗ, ಸಂಗೀತ, ಕ್ರೀಡೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದಾರೆ. ಸರಕಾರದಿಂದ ಸೌಲಭ್ಯಗಳು, ಮಾಸಾಶನ, ಉಚಿತ ಸಾರಿಗೆ ಮುಂತಾದ ಸೌಲಭ್ಯಗಳು ಸಿಗಲಿ. ಸಂಘ ಸಂಸ್ಥೆಗಳು ನೆರವು ನೀಡುವ ಮೂಲಕ ಈ ಮನಸ್ಸುಗಳಿಗೆ ಬೆಳಕನ್ನು ಕೂಡ ನೀಡಬಹುದು. ನಿಜವಾದ ದೃಷ್ಟಿ ಕಣ್ಣಿನಲ್ಲಿ ಅಲ್ಲ, ಮನಸ್ಸಿನಲ್ಲಿ ಇರುತ್ತದೆ. ದೈಹಿಕ ಕೊರತೆ ವ್ಯಕ್ತಿಯ ಮೌಲ್ಯವನ್ನು ನಿರ್ಧರಿಸುವುದಿಲ್ಲ. ಧೈರ್ಯ, ಪರಿಶ್ರಮ ಮತ್ತು ಒಳ್ಳೆಯ ಹೃದಯವೇ ವ್ಯಕ್ತಿಯನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ.
ಅತ್ತಿಗೆ ಜೋರ್ ಮಾಡ್ತಾರಾ? ಇಲ್ಲ, ಅತ್ತಿಗೆ ಜೋರು ಮಾಡುದಿಲ್ಲ, ಯಾರು ಜೋರು ಅತ್ತಿಗೆ ಪಾಪ ಇದ್ದಾರಲ್ಲ, ಪಾಪ ಇದ್ದಾರೆ ಅಲ್ಲ ನಿಮ್ಮನ್ನ ಚಂದ ಮಾಡಿ ನೋಡ್ತಾರೆ. ನೋಡ್ಕೊಂಡು. ಈಗ ಅತ್ತಿಗೆ ಸಪೋಸ್ ಇಲ್ಲದಿದ್ದಾಗ ಅವರಿಗೆ ಏನಾದ್ರು ಕೆಲಸದ ಮೇಲೆ ಅವರು ಹೊರಗಿದ್ದಾಗ ಇಡೀ ಮನೆಯನ್ನು ನೀವೇ ಅಂತೆ ನಾನೇ ನೋಡ್ಕೊಳ್ಳೋದು. ಅಲ್ಲ? ಹೌದು. ಈಗ ಹೆದರಿಕೆ, ಅವಾಗ ನೀವೇ ಓಡಾಡುವಾಗ ಏನಾದ್ರೂ ತಾಗಿ ಬಿದ್ದು ಪೆಟ್ಟು ಮಾಡಿಕೊಂಡದ್ದು ಅದು ಎಷ್ಟು ಸಲ ಬಿದ್ದಿದೆ. ಬಿದ್ದಿದ್ದೀರಲ್ಲ? ಹೌದು ಹೌದು, ಅದು ಎಷ್ಟು ಸಲ ಬಿದ್ದಿದೆ. ಅದೆಲ್ಲ ಎಂತ ಗಾಯ ಆದ್ರೂ ದೇವರದಿಂದ ಅಲ್ಲಿಗೆ ಗುಣ ಆಗ್ತದೆ. ನಾನು ಮದ್ದು ಮಾಡುವುದಿಲ್ಲ. ಅಲ್ಲ, ಎಲ್ಲ ದೇವರ ದಯೆಯೇ ಇರ್ತದೆ. ದೇವರ ದಯದಿಂದ ಎಲ್ಲ ಆಗುದು. ನಾನು ಎಂತದ್ದು ಮದ್ದು ಮಾಡುದಿಲ್ಲ. ಹೌದು. ಹೌದು. ವೀಕ್ಷಕರೇ, ಇಷ್ಟೊತ್ತು ನಾವು ಈ ಬೈರಂಪಳ್ಳಿ ಗ್ರಾಮದ ಬೆಂಗದ ಬೈಲ್ ಈ ಪುಟ್ಟ ಹಳ್ಳಿಯ ನಮ್ಮ ಯೋಗಿರತ್ನ ಭಟ್ ಇವರ ಜೊತೆ ಮಾತನಾಡಿದೆವು. ಅವರ ಜೀವನದ, ಅವರ ಆತ್ಮವಿಶ್ವಾಸದ, ಅವರ ಸಾಮರ್ಥ್ಯದ ಕಥೆಯನ್ನು ಕೂಡ ಕೇಳಿದ್ದೇವೆ. ಅವರು ಸಣ್ಣದ್ರಿಂದ ಯಾರಿಗೂ ಒಂದು ತೊಂದರೆ ಇಲ್ಲದೆ ಸರಳ ಸಜ್ಜನ ಸ್ವಭಾವದ ನಮ್ಮ ಯೋಗಿರತ್ನ ಭಟ್ ಇವರು ತಮ್ಮ ಕೆಲಸವನ್ನು ತಾವೇ ಮಾಡ್ತಾರೆ. ಮನೆಯ ಕೆಲಸದಲ್ಲಿ ಕೂಡ ಅವರ ಅತ್ತಿಗೆಗೆ ಸಹಾಯವನ್ನು ಕೂಡ ಮಾಡ್ತಾರೆ. ಮತ್ತೆ ತುಂಬಾ ಒಂದು ಉದಾರ ಮನಸ್ಸಿನ ಯೋಗಿರತ್ನ ಅಮ್ಮ ಇವರ ಜೊತೆ ಮಾತಾಡಿ ನನಗೆ ಸಹ ತುಂಬ ಖುಷಿ ಆಯಿತು. ನಾನು ಇವರನ್ನ ಮಾತಾಡಿಸ್ಬೇಕು, ಇವರ ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡಬೇಕಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ. ಇವರ ಮಾತುಗಳು ತುಂಬ ಸ್ಫೂರ್ತಿದಾಯಕವಾದದ್ದು. ಅಂಗನ್ಯೂನ್ಯತೆ ಒಂದು ಶಾಪವಲ್ಲ, ವರ ಅಂತ ಹೇಳಿ ನಾವು ಸಾರಿ ಹೇಳ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ಯೋಗಿರತ್ನ ಭಟ್ ಇವರನ್ನು ಮಾತನಾಡಿಸಿ ಅದನ್ನು ಇವತ್ತು ಎಷ್ಟು ಒಂದು ಆ ಮಾತುಗಳಿಗೆ ನಾವು ಎಷ್ಟು ಪುಷ್ಟಿ ಕೊಟ್ಟಿದ್ದೇವೆ ಅಂತ ಹೇಳಿದರೆ ಸ್ವತಃ ಯೋಗಿರತ್ನ ಭಟ್ ಅವರೇ ಹೇಳಿದ್ದಾರೆ. ನಮಗೆ ದೇವರು ಒಂದು ಸೈಡಲ್ಲಿ ಈ ಕಣ್ಣನ್ನ ದೃಷ್ಟಿಯನ್ನ ಕೊಟ್ಟು ಇರದೇ ಇರ್ಬೋದು, ಆದರೆ ಆತ್ಮವಿಶ್ವಾಸ, ಧೈರ್ಯ, ಪ್ರೀತಿ, ನಂಬಿಕೆ, ವಿಶ್ವಾಸವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಹೇಳಿದ್ರು ಅಲ್ವಾ ಮೇಡಮ್? ಹೌದು. ಓಕೆ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ನನಗೆ ತುಂಬಾ ಖುಷಿ ಆಯ್ತು ಸಂದರ್ಶನಕ್ಕೆ ಬಂದದ್ದು. ನಮ್ಗೆಲ್ಲ ಇಂಥದ್ದೆಲ್ಲ ಕೆಲಸ ಯಾರು ಮಾಡ್ತಾರೆ ನಮ್ಗೆ ಗೊತ್ತೂ ಇಲ್ಲ. ಅದೊಂದು ಅವಕಾಶ ಸಿಕ್ಕಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮಗೂ ದೇವರು ಒಳ್ಳೇದು ಮಾಡಲಿ. ಮಾಧವ್ ಭಟ್. ಅತ್ತಿಗೆ ಹೆಸರು? ಅತ್ತಿಗೆ ಹೆಸರು ವಿಜಯಶ್ರೀ ಭಟ್. ಓಕೆ. ಈಗ ನಿಮ್ಮ ಅಣ್ಣ ಆಗ್ಲಿ ಅತ್ತಿಗೆ ಆಗ್ಲಿ ನಿಮ್ಮನ್ನ ಸಣ್ಣದ್ರಿಂದ ನೀವು ಇಲ್ಲೇ ಇದ್ದೀರಾ ಅವ್ರ ಜೊತೆ, ಹೇಗೆ ನೋಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ? ನೋಡ್ಕೊಳ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ, ಪ್ರೀತಿಯಲ್ಲಿ ನೋಡ್ಕೊಳ್ತಾರೆ ಅಲ್ವಾ? ಓಕೆ, ಅದೇನು ಚಿಂತೆ ಇಲ್ಲ. ಎಲ್ಲ ಹುಷಾರಿಲ್ಲಾದ್ರೆ ಮದ್ದೆಲ್ಲ ತಂದು ಕೊಡ್ತಾರೆ ಅವರು. ಅದೆಲ್ಲ ನೋಡ್ತಾರೆ. ಮತ್ತೆ ನಾವು ಅಣ್ಣನ ಮಗ ಇದ್ದಾನೆ, ಅವನು ಕೂಡ ನನಗೆ ಮದ್ದೆಲ್ಲ ಬಂದರೆ ಊರಿಗೆ ಬಂದರೆ ಅವನ ಹೆಂಡತಿ ಕೂಡ, ಅವನು ಕೂಡ ನಾಗರಾಜ್ ಭಟ್ ಮತ್ತೆ ಹೆಂಡತಿ ಅವರು ಇಬ್ಬರು ನಮ್ಗೆ ಮದ್ದೆಲ್ಲ ತಂದು ಕೊಡ್ತಾರೆ, ಪ್ರೀತಿಯಲ್ಲಿ ಮಾತಾಡ್ತಾರೆ. ಅದೆಲ್ಲ ಏನು ಬೇಜಾರಿಲ್ಲ. ಹುಷಾರಿಲ್ಲದ್ರೆ ಕೆಲಸ ಮಾಡೋದು ಬೇಡ ಅದೆಲ್ಲ ಹೇಳ್ತಾರೆ. ಈಗ ನಿಮ್ಮ ಊರಿನವರು, ಈ ಸಂಬಂಧದವರು, ಕುಟುಂಬದವರು ಎಲ್ಲ ಹೇಗೆ ನಿಮ್ಮನ್ನ ಮಾತಾಡಿಸುವ ರೀತಿ, ನಿಮ್ಮನ್ನ ಹೇಗೆ ಪ್ರೀತಿಸ್ತಾರೆ? ಎಲ್ಲರೂ ಕುಟುಂಬದವರೆಲ್ಲರೂ ನನಗೆ ಪ್ರೀತಿಯಿಂದ ಮಾತಾಡ್ತಾರೆ. ಬರುವಾಗ ಅದೆಲ್ಲ ತಿಂಡಿ ಅದೆಲ್ಲ ತಂದು ಕೊಡ್ತಾರೆ. ಅದೆಲ್ಲ ಪ್ರೀತಿ ಎಲ್ರಿಗೂ. ಮತ್ತೆ ಇಲ್ಲಿ ಊರಿನವರು ಕೂಡ ಎಲ್ರಿಗೂ ನಾನಂದ್ರೆ ಭಾರಿ ಪ್ರೀತಿ ಅವರಿಗೆ. ಮತ್ತೆ ಇಲ್ಲಿ ಗದ್ದೆ ಕೆಲಸಕ್ಕೆಲ್ಲ ಬಂದವರನ್ನೆಲ್ಲ ನೀವು ಭಾರಿ ಪ್ರೀತಿಯಿಂದ ಮಾತಾಡಿಸ್ತೀರಂತೆ? ಹೌದು. ಏನೆಲ್ಲ ಇದ್ರೆ ಕೊಡ್ತೀರಂತೆ? ಹೌದು, ಅದೆಲ್ಲ ಕೊಡ್ಲೇಬೇಕಲ್ಲ. ನಮ್ಮ ಹಾಗೆಲ್ಲ ಅವರು ಕೂಡ ಕೆಲಸಕ್ಕೆ ಬಂದ್ರೆ ನಾವು ಕೊಡ್ಲೇಬೇಕು ಅವರಿಗೆ. ಕೆಲಸಕ್ಕೆ ಸುಮ್ಮನೆ ಕೆಲಸ ಮಾಡಿದ್ರೆ ಹಣ ನಾವು ಸಂಬಳ ಕೊಡ್ಬೋದು, ಆದ್ರೂ ಹೊಟ್ಟೆಗೂ ಕೊಡಬೇಕು. ಅದು ನಮ್ಗೆ ದೇವರು ಯಾವಾಗಲೂ ಇದು ಮಾಡ್ತಾನೆ. ನಮ್ಗೆ ಇವತ್ತು ಯೋಗಿರತ್ನ ಭಟ್ ಇವರನ್ನ ಪರಿಚಯ ಮಾಡಿಸಿದವರು ಉಡುಪಿ ಜಿಲ್ಲೆಯ ಬೈರಂಪಳ್ಳಿ ಗ್ರಾಮದ ಹರಿಕಂಡಿಗೆಯ ಎಚ್ ಗೋಪಾಲಕೃಷ್ಣ ನಾಯಕ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇವರ ಕುರಿತಾಗಿ ನಿಮ್ಗೆ ಏನು ಮಾಹಿತಿ ಗೊತ್ತು? ಇವರು ನಮ್ಮ ಹತ್ತಿರ ಸಂಬಂಧಿಯಾಗಿದ್ದಾರೆ, ನಮ್ಮ ಭಾವನ ಮಗಳಾಗಿದ್ದಾರೆ. ಮತ್ತು ಇವರು ಮುಂದಿನ ಮಾಡೋ ಕೆಲಸಗಳು, ಇವರ ಪ್ರೀತಿ ವಿಷಯ ಎಲ್ಲ ಗೊತ್ತಿದ್ದು. ಅಂದರೆ ನಾನು ಈ ಗ್ರಾಮದಲ್ಲಿ ಒಂದು 10 ವರ್ಷ ಪೋಸ್ಟ್ಮ್ಯಾನ್ ಕೆಲಸ ಮಾಡಿದ್ದೇನೆ. ಆವಾಗ ಯಾವತ್ತೂ ನಾನು ಇವರ ಮನೆ ಹತ್ತಿರ ಬರುವಾಗ ದೂರದಿಂದಲೇ ನನ್ನ ಪರಿಚಯ ಮಾಡಿಕೊಂಡು ಕರೆದು ಭಾವ ಅಂತ ಕರೆದು ಮನೆಗೆ ಆತಿಥ್ಯ ಮಾಡಿ ಕಳಿಸ್ತಾಯಿದ್ರು. ಒಳ್ಳೆಯ ಗುಣ, ಒಳ್ಳೆಯ ಪ್ರೀತಿ, ವಿಶ್ವಾಸ, ತಂದೆನ ಯಾರಿಗಾದ್ರು ಕೊಡಬೇಕು ಎಲ್ಲ ಭಾವನೆ ಅವರಲ್ಲಿದೆ. ಮತ್ತು ನಾನು ಪೋಸ್ಟ್ ಆಫೀಸ್ನಲ್ಲಿ ಇರುವಾಗ ಇವರಿಗೆ ಒಂದು ದೃಷ್ಟಿಯ ಬಗ್ಗೆ ಸೆನ್ಸರ್ ಮಾಡಿ ಕೊಟ್ಟಿದ್ದೆ. ಅದು ಯಾವಾಗಲೂ ತಿಂಗಳು ವಿಚಾರ ಬಂದಿದೆ ಇಲ್ವ ಅಂತೇಳಿ, ಇಲ್ಲ ಬರಲಿಲ್ಲ, ಕೂಡಲೇ ಬರೆದು ನಾನು ತರಿಸಿ ಕೊಡ್ತೇನೆ. ಹಾಗಾಗಿ ನನ್ನ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಎಂಬುದು ನಿಮ್ಗೆ ಗೊತ್ತಾಗ್ತಲ್ಲ. ಸಮರ್ಥರು ಸಾಧನೆ ಮಾಡುವುದರ ಮೂಲಕ ಸನ್ಮಾನ ಪಡೆದುಕೊಳ್ಳುವುದು ದೊಡ್ಡ ವಿಷಯವಲ್ಲ. ಅದೇ ಅಂಗವಿಕಲರು ಸಾಧನೆ ಮಾಡಿ ಇಂಥವರನ್ನ ನಾವು ಗುರುತಿಸಿ ಸನ್ಮಾನಿಸುವುದು ತುಂಬ ದೊಡ್ಡ ಗುಣ. ಹಾಗೆಯೇ ನಾವು ಇಂಥವರನ್ನು ಸಮರ್ಥಿಸುವ, ಇಂಥವರನ್ನು ಸನ್ಮಾನಿಸುವ, ಇಂಥವರಿಗೆ ನಾವು ಪ್ರೋತ್ಸಾಹವನ್ನು ಕೊಡುವ. ನಮ್ಮ ಸರಕಾರವು ಇಂಥವರ ಬಗ್ಗೆ ವಿಶೇಷ ಕಾಳಜಿಯನ್ನು ಕೂಡ ವಹಿಸಲಿ ಅಂತ ಕೇಳಿಕೊಳ್ಳುವುದರ ಮೂಲಕ ಕಾರ್ಯಕ್ರಮಕ್ಕೆ
ನಮ್ಮ ಇವತ್ತು ಅತಿಥಿಯಾಗಿದ್ದ ಯೋಗಿರತ್ನ ಭಟ್ ಇವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ನಿಮ್ಗೆ ಥ್ಯಾಂಕ್ ಯು. ಆಯಿತು ಆಯಿತು. ಹೆಸರೆಂತ ಹೇಳಿ ನಂದು? ನಿಮ್ದು ಹೆಸರು ರಾಧಿಕಾ. ಓಕೆ.